ಅಮೆರಿಕದ ವಿಮಾನಗಳನ್ನು ಹೊಡೆದು ಹಾಕಿದ್ದಕ್ಕೆ ಹೊಡೆದುರುಳಿಸಿದ್ದಕ್ಕೆ ಟ್ರಂಪ್ ಕಿಡಿಕಾರಿರೋದು. ವಿಮಾನಗಳನ್ನು ಹೊಡೆದುರುಳಿಸುವುದರಿಂದ ಪರಿಣಾಮ ಬೀರಲ್ಲ. ವಿಮಾನ ಯಾಕೆ ಹೊಡೆದಾಗ್ತಾ ಇದ್ದೀರಿ ನೀವು? ಏನು ಪರಿಣಾಮ ಆಗಲ್ಲ ಇದರಿಂದ ಅಂತ. ವಿಮಾನ ಕಳಿಸಿದ್ಯಾಕಪ್ಪ ನೀನು? ಇರಾನ್ ಆಕಾಶ ನಂದು ಒಂದಿದ್ದು ಟ್ರಂಪ್. ಇರಾನ್ ಆಕಾಶನೇ ನಂದು. ಅಲ್ಲಿ ಯಾರು ಹೇಳೋರು ಕೇಳೋರು ಗತಿ ಇಲ್ಲ, ವಾಯುಸೇನೆ ಇಲ್ಲ. ಅಲ್ಲಿ ಏನು ಮಾಡಿಬಿಡ್ತಾರೆ ನಮ್ಗೆ ಅವರು. ನೋಡಿ ಎಷ್ಟು ಆರಾಮಾಗಿ ಹಾರಾಡ್ತೀವಿ ಅಂತ. ಇದೇ ಟ್ರಂಪ್ ಹಾರಾಡ್ತಾ ಇದ್ದಿದ್ದು. ಇರಾನ್ ಆಕಾಶದಲ್ಲಿ ನಾವು ಆರಾಮಾಗಿ ಹಾರಾಡ್ಬಿಡ್ತೀವಿ ಅಂತ ಈ ಟ್ರಂಪ್ ಹಾರಾಡಿದ್ದು. ವಿಮಾನ A-10, F-35, F-16 ಕಳಿಸ್ಕೊಡ್ತಿರೋದೇ ಟ್ರಂಪ್. ಇಲ್ಲಿ ಕಳಿಸ್ಕೊಟ್ಟು ಪರಿಣಾಮ ಬೀರಲ್ಲ ಇದು. ಈ ಥರ ವಿಮಾನ ಹೊಡೆದಾಕ್ಬಿಟ್ರೆ ಪರಿಣಾಮ ಬೀರಲ್ಲ. ಪೈಲಟ್ಗೆ ಪರಿಣಾಮ ಬೀರುತ್ತದು. ಪೈಲಟ್ ಸಾವು ಬದುಕಿನ ಕಥೆ ಅದು. ಅಮೆರಿಕದ ಪ್ರಜೆಯೊಬ್ಬನ ಕಥೆ ಅದು. ಆತನಿಗೆ ಪರಿಣಾಮ ಬೀರುತ್ತಲ್ಲಪ್ಪ. ನಿನಗೆ ಬೀರುತ್ತೋ ಇಲ್ಲೋ ಗೊತ್ತಿಲ್ಲ, ವಿ ಡೋಂಟ್ ನೋ. ಅಲ್ಲಿ ಪರಿಣಾಮ ಬೀರಲ್ಲ ಅಂತ ಇದೀಗ ಮಾತಾಡ್ತಿರೋದು. ಇರಾನ್ ಜೊತೆಗಿನ ಮಾತುಕತೆ ಮೇಲೆ ಪರಿಣಾಮ ಬೀರಲ್ಲ. ಮಾತುಕತೆ ಆದರೆ ಅದು ಇಬ್ಬರಿಗೂ ಒಂದೇ ಆಗಬೇಕಲ್ವಾ? ನೀನು ಬಾಂಬ್ ಸಿಡಿಸ್ಬೇಡ, ನೀನು ಕ್ಷಿಪಣಿ ಹಾರಿಸ್ಬೇಡ, ನೀನು ವಿಮಾನ ಕಳಿಸ್ಬೇಡ, ಅವರು ಕಳಿಸಲ್ವೇನೋ ಅವಾಗ? ವಿ ಡೋಂಟ್ ನೋ. ನೀನು ಮಾತ್ರ ದಾಳಿ ಮಾಡಿಕೊಂಡು ಈ ಕಡೆ ಮಾತುಕತೆ ಅಂತಿದ್ರೆ ಅವರು ದಾಳಿ ಮಾಡ್ತಿರ್ತಾರೆ, ಮಾತುಕತೆಗೆ ಬರಲ್ಲ ಅಂತ ಹೇಳ್ತಾರೆ. ವಿಮಾನ ಧ್ವಂಸದಿಂದ ಏನು ನಿಮಗೆ ಲಾಭ ಇಲ್ಲ. ಇದು ಯುದ್ಧ, ನಾವು ಯುದ್ಧದಲ್ಲಿದ್ದೇವೆ. ಮಿಲಿಟರಿ ಕ್ರಮ, ರಾಜತಾಂತ್ರಿಕ ಪ್ರಯತ್ನ ಏಕಕಾಲಕ್ಕಾಗುತ್ತೆ ಇಲ್ಲಿ. ಈ ಕಡೆ ಮಿಲಿಟರಿನೂ ಮಾಡ್ತಿರ್ತೀವಿ ನಾವು, ಆ ಕಡೆ ರಾಜತಾಂತ್ರಿಕ ಪ್ರಯತ್ನವನ್ನೂ ಮಾಡ್ತಾ ಇರ್ತೀವಿ. ಅಟ್ ಎ ಟೈಮ್ ಎರಡೂ ಮಾಡ್ತೀವಿ ನಾವು ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಹೇಳಿರೋದು. ಅಮೆರಿಕದ 2 ಪೈಲಟ್ಗಳು ಸುರಕ್ಷಿತವಾಗಿದ್ದಾರೆ, 2 ಪೈಲಟ್ಗಳನ್ನು ರಕ್ಷಣೆ ಮಾಡಿಕೊಂಡಿದ್ದೇವೆ ಅಂತ ಕೂಡ ಟ್ರಂಪ್ ಮಾತಾಡಿದ್ದಾರೆ. A-10, F-15 ಫೈಟರ್ ಜೆಟ್ನ ಪೈಲಟ್ಗಳ ರಕ್ಷಣೆ ಆಗಿದೆ ಅಂತ ಟ್ರಂಪ್ ಹೇಳ್ತಿರೋದು. ಇರಾನ್ ದಾಳಿಯಲ್ಲಿ ಧ್ವಂಸವಾಗಿದ್ದಂಥ ಜೆಟ್ಗಳು ಇವು. ಲೆಕ್ಕ ಕೊಡ್ತಾ ಇದೆ ಅಮೆರಿಕ ಇಲ್ಲಿ. ನೋಡಿ, ಇರಾನ್ನಿಂದ ಅಮೆರಿಕದ ವಿಮಾನ ಜೆಟ್ಗಳು ಧ್ವಂಸವಾಗಿದೆ. ಜೆಟ್ ವಿಮಾನಗಳಿಗೆ ಹಾನಿಯ ಲೆಕ್ಕ ಕೊಟ್ಟಿರೋದು ಅಮೆರಿಕ. ನಾವು ಒಂದು F-15E ವಿಮಾನವನ್ನು ಕಳೆದುಕೊಂಡಿದ್ದೇವೆ. F-15ನ 2 ವಾಯು ಸಿಬ್ಬಂದಿ ನಾಪತ್ತೆ ಆಗಿಬಿಟ್ಟಿದ್ರು. ಹುಡುಕಾಟದ ವೇಳೆ 2 ಬ್ಲ್ಯಾಕ್ ಹಾಕ್ ಕಾಪ್ಟರ್ ನಾಶ ಆಗಿದೆ. ಅದನ್ನು ಹುಡುಕಬೇಕಾದ್ರೆ ನಮ್ಮ ಕಾಪ್ಟರ್ಗಳು ನಾಶ ಆಯಿತು, ನಮ್ಮ ಹೆಲಿಕಾಪ್ಟರ್ಗೂ ಹೊಡೆದಾಕ್ಬಿಟ್ರು ಅವರು. ಕೆಶ್ಮ ದ್ವೀಪದ ಬಳಿಯಲ್ಲಿ ಒಂದು F-16 ವಿಮಾನ ಹಾನಿಯಾಗಿದೆ. F-16 ಪೈಲಟ್ ರಕ್ಷಣೆ ವೇಳೆಯಲ್ಲಿ A-10 ವಿಮಾನವನ್ನು ನಾವು ಕಳ್ಕೊಂಡಿದ್ದೀವಿ. ಇಲ್ಲಿ ಒಂದು ವಿಮಾನ ಕಳ್ಕೊಳ್ಳೋದು ಒಂದು ಕಡೆ, ಆ ಪೈಲಟ್ ರಕ್ಷಣೆ ಮಾಡ್ಕೊಳಕ್ಕೆ ಹೋದಾಗ A-10 ವಿಮಾನ ಅದನ್ನು ಹೊಡೆದಾಕಿದ್ದಾರೆ ಅವರು. ಇನ್ಯಾವುದೋ ಕಾಪ್ಟರ್ಗಳು ಅದನ್ನು ಅಮೆರಿಕ ಕಳ್ಕೊಂಡಿದೆ ಅಂತ ಹೇಳಿ ಅಮೆರಿಕ ವರದಿ ಬಿಡುಗಡೆ ಮಾಡಿದೆ. Here is to obliterate, including leadership. Their Navy's gone, their Air Force is gone, their anti-aircraft equipment is gone. We're flying wherever we want, Pete. We have nobody even shooting at us. Obliterated there. Just about everything there is to obliterate, including leadership. Their Navy's gone, their Air Force is gone, their anti-aircraft equipment is